ಎಲ್ರಿಗೂ ಬೆಳಗಿನ ಶುಭೋದಯ. ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್. ಬರುತ್ತೀನಿ ಬ್ಲಾಗ್ನಾಗ ಏನೇನಾಗ್ತದ ಏನು ಸುದ್ದಿ ಅಂತ ಕೇಸಿಂದ್ರೆ ನೋಡಾಮಂತ. ಈತ್ ನಾ ಮಾಡತ್ತೀನಿ ಗಿಯಾಚನೆ ದಾಲ್ ಮಾಡತ್ತೀನಿ. ಉಳ್ಳಾಗಡ್ಡಿ ಟೊಮೆಟೊ ಮೆಣಸಿಕಾಯಿ ತೊಗೊಂಡಿನಿ. ಚಪಾತಿ ಮಾಡಕ್ಕೆ ಹಿಟ್ಟನು ತೊಗೊಂಡಿನಿ. ಮತ್ತಂದ ನೋಡ್ರಿ ಕಣ್ಣ ಈ ಕಡೆ ಚಾನು ಇಟ್ಟಿನಿ. ಈಗ ಸಂತೋಷನು ಹೇಳತ್ತಾರೆ. ಈಗ ಫಸ್ಟ್ ಚಾ ಮಾಡ್ಕೇಸಿನ ಕೊಟ್ಟು ಕೇಸಿನ ನಾನೀಗ ಪಲ್ಯ ಮಾಡ್ಕೋತೀನಿ. ಆಮೇಲೆ ನಾನೀಗ ಹಿಟ್ಟನು ಹಾಕೋಬೇಕು. ಈಗ ಚಪಾತಿನೂ ಮಾಡ್ಬೇಕು. ನೋಡ್ರಿ ಹೊರಗಿನ ವಾತಾವರಣ ಪ್ರೆಸೆಂಟ್ ಈಗ ಹಿಂಗದ ನೋಡ್ರಿ. ಅದೆಲ್ಲ ವೆದರ್ ಚಂದ ಅದ, ಮೋಸಮ್ ಬೆಸ್ಟ್ ಅದ. ನೋಡಂಬರ್ ಏನೇನಾಗ್ತದ ಏನು ಸುದ್ದಿ ಇತ್ತೀನಿ ಬ್ಲಾಗ್ನಾಗ ಅಂತ ಕೇಸಿ ಹ್ಯಾಂಗೆ ಅನಿಸ್ತದ ಏನು ಅನ್ಕೇಸಿನಾಗ ನೀವೆಲ್ಲರೂ ನನಗೆ ಕಮೆಂಟ್ನಾಗ ಹೇಳ್ರಿ. ಬೆಳಗ್ಗೆ ಟೈಮ್ ಅದ, ನೀನು ಮಳೆ ಬಂದೆಲ್ಲ ಹ್ಯಾಂಗಾಗಿತ್ತು. ಬಟ್ ಇವತ್ತು ಹಿಂಗೆ ಅದ ನೋಡ್ರಿ ಪ್ರೆಸೆಂಟ್ ಸಿಚುವೇಶನ್. ಚಾನು ಕುದಿಲಿಕ್ಕತ್ತದ ನೋಡ್ರಿ. ಈಗ ನಾ ಈಗ ಎಲ್ಲ ಹೊಳ್ಕೊಂಡ್ಬಿಟ್ಟಿನಿ. ಉಳ್ಳಾಗಡ್ಡಿ ಟೊಮೆಟೊ ಮೆಣಸಿಕಾಯಿ ಎಲ್ಲ ಹೊಳ್ಕೊಂಡ್ಬಿಟ್ಟಿನಿ. ಅಂತ ಕುಂಬಳಕಾಯಿನೂ ಚಂದ ತೊಳ್ಕೊಂಡಿನಿ. ಬೇಳೆನೂ ತೊಳ್ಕೊಂಡ್ಬಿಟ್ಟಿನಿ. ಈಗ ಹಿಟ್ಟಷ್ಟೇ ಹಾಕೋಬೇಕು ನೋಡ್ರಿ. ನಾ ರಾತ್ರಿ ಇಲ್ಲ ಚಿತ್ರಾನ್ನ ಇಷ್ಟು ಉಳ್ದ ನೋಡ್ರಿ. ಕುಕ್ಕರ್ ತೊಳ್ಕೊಂಡು ಕೆಸಿನ ಇಲ್ಲಿ ಗರಂ ಮಾಡಿ ಇಟ್ಟಿನಿ ನೋಡ್ರಿ. ಈಗ ನಾ ಏನು ಮಾಡತ್ತೀನಿ ಅಂದ್ರೆ ಇದಕ್ಕೆ ಪಾಣೆ ಮಾಡ್ಕೋಬೇಕಲ್ಲತ್ತೀನಿ ನೋಡ್ರಿ. ಜಾಸ್ತಿ ಏನು ಹಾಕಲ್ರಿ. ಸ್ವಲ್ಪ ಜೀರಿಗೆ ಮತ್ತಂದ್ರೆ ತೇಜ್ಪತ್ತ ಮತ್ತು ಉಳ್ಳಾಗಡ್ಡಿ ಮೆಣಸಿಕಾಯಿ ಹಾಕಿ ಚಂದ ಫ್ರೈ ಮಾಡ್ಕೊಂಡಿದ್ದಕ್ಕೆ ಈಗ ಏನು ಮಾಡ್ತೀನಿ ಅಂತಂದ್ರೆ ಉಪ್ಪು, ಸ್ವಲ್ಪ ಖಾರದ ಪುಡಿ, ಅರಿಶಿನ ಪುಡಿ, ಸ್ವಲ್ಪ ಧನಿಯಾ ಪೌಡ್ರ್ ಹಾಕೇಸಿನ ನೋಡ್ರಿ ಫ್ರೈ ಮಾಡ್ಕೊತೀನಿ. ಈಗ ನೋಡ್ರಿ ಇದ್ರಾಗ ಉಳ್ಳಾಗಡ್ಡಿ ಮೆಣಸಿಕಾಯಿ ಟೊಮೆಟೊ ಎಲ್ಲ ಹಾಕಿ ಚಂದ ಫ್ರೈ ಮಾಡ್ಕೊಳತ್ತೀನಿ. ಇದ್ರಾಗ ಏನು ಮಾಡ್ತೀನಿ, ಒಂದು ಚಮಚ ಏನು ಮಾಡ್ತೀನಿ, ಸ್ವಲ್ಪ ಮಟನ್ ಮಸಾಲ ಹಾಕ್ಕೊಳತ್ತೀನಿ ನೋಡ್ರಿ. ಮತ್ತು ನಿಮಗೆ ರುಚಿಗೆ ತಕ್ಕಷ್ಟು ನಿಮಗೆ ನೀವು ಉಪ್ಪು ಹಾಕ್ಕೋಬೇಕು ನೋಡ್ರಿ. ನಿಮ್ಗೆ ಎಷ್ಟು ಅಂದಾಜ್ಮ್ಯಾಗ ನಾ ಜನ ಹಾಕ್ಕೊಳತ್ತೀನಿ. ಬೇಕಾದ್ರೆ ಉಪ್ಪು ಆಮೇಲೆ ಬೇಕಾದ್ರೆ ನಾನು ಸ್ವಲ್ಪ ಹಾಕ್ಕೊತೀನಿ. ಮತ್ತು ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ಲತ್ತೀನಿ. ಮತ್ತು ಖಾರದ ಪುಡಿ ನಿಮ್ಗೆ ಎಷ್ಟು ಸ್ವಾದ ಅನುಸಾರ ನಿಮಗೆ ಬೇಕು ನೀವು ಅಷ್ಟು ಹಾಕ್ಕೋಬೋದು ನೋಡಿ. ನಾ ಇದ್ರಾಗ 2 ಚಮಚ ಹಾಕ್ಲತ್ತೀನಿ. ಜಾಸ್ತಿ ಖಾರ ಆಗ್ತದೆ ಅಂತ ಕೇಳ್ತೀನಿ ನೋಡ್ರಿ. ಇದು ಈಗ ಚಂದನತ್ತ ಫ್ರೈ ಆಗ್ಯದ. ಇದ್ರಾಗ ಈಗ ನಾನು ಕುಂಬಳಕಾಯಿ ಮತ್ತಂದ್ರೆ ಬ್ಯಾಳೆ 2 ಹಾಕ್ಕೊತೀನಿ ನೋಡ್ರಿ. ಈಗ ನೋಡ್ರಿ ಕುಂಬಳಕಾಯಿ ಮತ್ತಂದ್ರೆ ಬ್ಯಾಳೆ 2 ಹಾಕ್ಕೊಂಡಿನಿ. ಇದಕ್ಕೆ ಈಗ ನಾ ಏನು ಮಾಡ್ತೀನಿ, ಚಂದನತ್ತ ಮಿಕ್ಸ್ ಮಾಡಿಕೊಂಡು ಇದ್ರಾಗ ನನಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಕೆಸಿನ ಇದಕ್ಕೊಂದು 4-5 ಸೀಟಿ ಮಾಡ್ಕೋಬೇಕು ನೋಡ್ರಿ. ನಾನು ನೋಡ್ರಿ ಇದ್ರಾಗ ಈಗ ಕೊತ್ತಂಬರಿನೂ ಹಾಕಿನಿ ಮತ್ತು 1 ಗ್ಲಾಸ್ ಇದಕ್ಕೆ ನೀರು ಹಾಕಿನಿ. ಇದಕ್ಕೆ ಈಗ ನಾ ಏನು ಮಾಡ್ತೀನಿ ಅಂದ್ರೆ ಒಂದು 4-5 ಸೀಟಿ ಮಾಡ್ಕೊತೀನಿ ನೋಡ್ರಿ. ಇದಕ್ಕೀಗ ಇದು ಆಗತ್ತಲ್ಲ ನಾನು ಏನು ಮಾಡ್ತೀನಿ, ಈಗ ಚಪಾತಿಗೆ ನಾನೀಗ ಹಿಟ್ಟನ್ನ ಹಾಕ್ಕೊಂಡ್ಬಿಡ್ತೀನಿ ನೋಡ್ರಿ. ನಾನು ನೋಡ್ರಿ ಈಗ ಚಿಕ್ಕೂಗ ಮತ್ತು ಪಪ್ಪ ಚಾ ಸೋಸಿನಿ ಮತ್ತಂದ್ರೆ ಬ್ರೆಡ್ ಇಟ್ಟೀನಿ. ಇಲ್ಲೊಂದರ ಪಲ್ಯ ರೆಡಿ ಆಲತ್ತ. ಇದು ಒಯ್ದವ್ರಿಗೆ ಕೊಡ್ತೀನಿ. ಈಗ ಇಬ್ರು ಅಪ್ಪ ಮಕ್ಕಳು ಕಲ್ತ್ಕೇಸಿಂದ ಚಾ ಕುಡ್ಲಿಕ್ಕತ್ತಾರ. ಮಸ್ತ್ ಅನ್ನತ್ತ ರೆಡಿ ಆಗ್ಯಾರ ಇಬ್ರು. ಸ್ನಾನ ಎಲ್ಲ ಮುಗಿಸ್ಕೊಂಡು ಚಿಕ್ಕ ಗುಡ್ ಮಾರ್ನಿಂಗ್. ಚಲೋ ಇಬ್ರು ಚಾ ಕುಡಿಯೋರು. ನಾ ಚಪಾತಿ ಲಟಾಸ್ಕೊಂಡ್ಬರ್ತೀನಿ ನೋಡಿ. ಟಿಫನ್ ರೆಡಿ ಆಗತ್ತದ. ರೊಟ್ಟಿ ಪಲ್ಯ ಏನು ಮಾಡ್ಯಾಳತ್ತು ನಾನ್ ಸ್ಟಾಪ್ ನೋಡಿದ ನೋಡಿ. ಈಗ ಘೀ ಹಚ್ಚನೆ ದಾಲ್ ಮಾಡಿದ್ನಿ. ಮತ್ತಂದ್ರೆ ಫುಲ್ಕೆ ಮಾಡಿನ ಅದಕ್ಕೆ ಈಗ ತುಪ್ಪ ಹಚ್ಚಲಕತ್ತೀನಿ ನೋಡಿ. ಫುಲ್ಕೆ ವಿತ್ ಘೀ ಹಚ್ಚನೆ ದಾಲ್. ಈಗ ಜಲ್ದಿ ಈಗ ಟಿಫಿನ್ ಮಾಡ್ಕೇಸನೆ ಅವರಿಗೆ ಕಟ್ಟೋದು ನಡೆದ ನೋಡ್ರಿ. ಈಗ ಮಸ್ತ್ ಅನ್ನತ್ತೆ ಗರಂ ಫುಲ್ಕೆ ಘೀ ಹಚ್ಚನೆ ದಾಲ್ ಮತ್ತಂದ್ರೆ ಫುಲ್ಕೆ ಟಿಫಿನಿಗೆ ಕಟ್ಟಕತ್ತೀನಿ ಸಂತೋಷ. ಆಮೇಲೆ ಈಗ ಚಿಕ್ಕನ್ ಟಿಫಿನ್ ನಡೆದ ನೋಡ್ರಿ. ಈಗ ಚಿಕ್ಕನ್ ಟಿಫಿನ್ ರೆಡಿ ಮಾಡಿ ನೀವು ಅವನಿಗೆ ಕಟ್ಕೊಳತ್ತೀನಿ ನೋಡ್ರಿ. ಪಪ್ಪ ಕಟ್ಟೇನಿ, ಈಗ ಚಿಕ್ಕು ಕಟ್ಲತ್ತೀನಿ. ಇಬ್ರು ಅಪ್ಪ ಮಗ ರೆಡಿ ಆಗ್ಯಾರ. ಈಗ ಬಡ ಈಗ ಹೊಲಕ್ಕೆ ರೆಡಿ ಆಗ್ಯಾರ. ಹೋಗ್ತೀನಿ. ಚಲೋ ಬಾಯ್ 20 ರೂಪಾಯಿ ತೊಗೊಂಡಿದ್ ಮತ್ತ ಏನು ಹೇಳಪ್ಲೇನಿಲ್ರಿ. ಎಲ್ಲ ನಿಂತದ. ಈಗ ಇವ ನೋಡಿದ್ರೆ ಹಿಂಗೆ ಮಕ್ಕೊಂಡ. ನೀವು ಇಲ್ಲಿಂದ ಇಲ್ಲಿ ಹೋಲತ್ತಾನ. ಇವ ಅಂದ್ರೆ ಹಿಂಗೆ ಹೋಲತ್ತಾನ ನೋಡ್ರಿ. ಬಾಯ್ ಮಮ್ಮ. ಒಂದು ಸೈಡ್ ನಿಂತ ಹೋಗು. ಚಾವ್ ಮಾಡೋಡ ಚಲೋ ಓದ್ ನೋಡಿ. ಏನು ಹೇಳ್ತೀನಿ? ಬಾಯ್ ಬಿಡು ನೀ ಹೋಗಿ. ನೀ ಟೈಮ್ ಆಗ್ಯದ ಬಿಡು. ಈಗ ಹೋಗಿ ಜಲ್ದಿ. ಯಾವ ಸ್ಕೂಲಿಂದದ ಮತ್ತೆ ಸ್ಕೂಲಿಂದ ಮತ್ತೆ ಮೆಸೇಜ್ ನೋಡ್ತಿ. ಒಂದು ಕಡೆ ನಿಂತು ಹೋಗ್ರಿ ನೋಡಿ. ಏನು ಹೇಳ್ತೀನಿ? ಬಾಯ್. ಬೆಳಗ್ಗೆ ಎಷ್ಟು ಜಲ್ದಿ ಎದ್ದರು ನೋಡ್ರಿ ಇದೇ ಹಾಲತ್. ಯಾಕಂದ್ರೆ ನಮ್ಮ ಮನೆಗೆ ಒಂದೇ ಗ್ಯಾಸ್ ಅದ. ನಿಮ್ಮೆಲ್ಲರಿಗೆ ಗೊತ್ತದ. ಹೌದಿಲ್ಲ? ಹಂಗಂತ ಕೇಸಿ ನಂಗೆ ಅಡುಗೆ ಮಾಡ್ಬೇಕಂದ್ರೆ ಟೈಮ್ ಆಗ್ತದ. ಈ ಸಾಬ್ ನೋಡ್ರಿ ಈಗ ಏನೋ ಮಕ್ಕೊಂಡನ. ಈಗ ನಾನು ಮಾಡ್ತೀನಿ ಅಂದ್ರೆ ಬಡ ಒಂದಿಷ್ಟು ನೀರು ತುಂಬ್ಕೋತಾವ. ಇಷ್ಟು ನೀರು ತುಂಬ್ಕೊಂಡು ಕೇಸಿಂದ ಆಮೇಲೆ ಮತ್ತೆ ಇವ್ನಿಗೆ ಟಿಫಿನ್ ಮಾಡ್ತೀನಿ ನೋಡ್ರಿ. ಈಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಕೈಗೆ ಚಪಾತಿ ಮಾಡ್ಲಕತ್ತೀನಿ. ಹಂಗೆ ಫಸ್ಟಿಗೆ ಕೈ ತೊಗೊಂಡು ಬಡ ನೀರು ತುಂಬ್ಕೊಂಡು ಆಮೇಲೆ ಮತ್ತೆ ಇವ್ನಿಗೆ ಚಪಾತಿ ಮಾಡ್ತೀನಿ ರೀ ನೋಡ್ರಿ. ವ್ಯಾನ್ ಮಿಸ್ ಆಗ್ಯದ ಕೆಸಿ ಹೊಳೆ ಮನೆಗೆ ಬಂದು ಕೇಸಿಂದ ಈಗ ಡ್ರೆಸ್ ಚೇಂಜ್ ಮಾಡತ್ತೀನಿ. ಇದು ಬುಧವಾರ ಅದಾವ ಬಟ್ಟೆ ಒಗ್ದಿಲ್ಲೋ ಅಂತ ಹೇಳ್ತೀನಿ. ಅಂದ್ರೆ ಭೀ ನೋಡ್ರಿ ಒಗಿಲಾರ ಬಟ್ಟೆ ಹಾಗೆ ಹಾಯ್ಕೊಂಡು ಹೋಲತ್ತಾನ ನೋಡ್ರಿ. ಅವಾಗ ಮತ್ತೆ ಬಂದು ಈಗ ಮತ್ತೆ ಚೇಂಜ್ ಮಾಡ್ಕೊಂಡು ಈಗ ಹೋಲತ್ತ ನೋಡಿ. ಈಗ ಮತ್ತೆ 23 ರೂಪಾಯಿ ಆಟೋಗೆ ಬಡೀತಾನ ಈಗ. ಏನು ಇಷ್ಟು ಬದಮಾಶನ ರೀ. ನಾ ಏನು ಹೇಳಿ. ಈಗ ಅವ್ರಿಬ್ಬರದು ಟಿಫಿನ್ ತಂದು ಇಟ್ಟಿನಿ. ಕನ್ಫ್ಯೂಸ್ ಆಲತ್ತಾನ. ಅವ್ನ ಟಿಫಿನ್ ಯಾವುದು ಇವನ್ ಟಿಫಿನ್ ಯಾವ್ದು ಈಗ.
ಈ ಸಾಬ್ನು ಎದ್ದ ನೋಡ್ರಿ ಈಗ ನಮ್ಮಣ್ಣ ಹೊಲ್ತಾನ ವಾಪಸಿ ಬಾಯ್ ಬಾಯ್ ಈಗ ಹೊಲತ್ತಣ್ಣ ಬಾಯ್ ಬಾಯ್ ನೋಡ್ರಿ ಅದ್ರಲ್ಲಿ ಮಮ್ಮಿ ಬಟ್ಟೆ ಒಣಗ್ಸಕತ್ತಾಳ. ಇನ್ನೊಂದೆಲ್ಲ ಟಿಫಿನ್ ರೆಡಿ ಐತಿ, ಎಲ್ಲ ರೆಡಿ ಐತಿ ನೋಡ್ರಿ. ಈಗ ಮಿಕ್ಕು ರೆಡಿ ಆಗತ್ತಂದ್ರೆ ನಾನು ಮಾಡ್ತೀನಿ ಅಂದ್ರೆ ಇವತ್ತೀಗ ಬಟ್ಟೆ ಏನು ಅಂದ್ರೆ ಬಡಬಡಿಗ ಒಣಗಿಸ್ಬಿಡ್ತೀವಿ ನೋಡಿ. ಇದರ ಬಿಸಿಲು ಬಿದ್ದಾಗ ಆಗ್ಲಾಗತ್ತದ, ಬಟ್ಟೆ ಜಲ್ದಿಗೆ ಒಣಗಿಬಿಡ್ತಾವ ನೋಡ್ರಿ. ಈಗ ನಾನು ಮತ್ತು ಮಿಕ್ಕು ಕಲ್ತ್ಕೇಸಿನ ಈಗ ಚಾ ಕುಡ್ಲಿಕ್ಕೆ ಮಿಕ್ಕಣ ಆಗ್ಯಾನ ಸ್ಕೂಲಿಗೆ ಹೋಗ್ಲಿಕ್ಕೆ ರೆಡಿ. ಗುಡ್ ಮಾರ್ನಿಂಗ್ ಬರ್ರಿ ಚಾ ಕುಡಿಯಮ್ಮಿ. ಎಲ್ಲರಿಗೂ ಗುಡ್ ಮಾರ್ನಿಂಗ ಬರ್ರಿ ಚಾ ಕುಡಿಯಮ್ಮಿ. ಮಿಕ್ಕು ನಾ ಕಲ್ತ್ಕೇಸಿನ ಈಗ ನಾನು ನಮ್ಮ ಅಪ್ಪಾರೇ ಬಿಟ್ಟಿದ್ದು ಚಾ ಕುಡ್ಲಿಕತ್ತೀನಿ. ಈಗ ಒಂದು ಚಾ ಬಿಡ್ತಿಲ್ಲ ತಾನ ಟಿಫಿನ್ ಎಲ್ಲ ಕಟ್ಟಿನಿ. 2 ಚಪಾತಿ ತಿಂದು ಬರ್ಬೇಕು ನೋಡಿ. ಏನು ಹೇಳ್ತೀನಿ ಆಡೋದನ್ನ ಜಮ್ಮ ಅಂತ ಕೊಡ್ತೀನಿ, ಏನೂ ಇಲ್ಲ. 2 ಚಪಾತಿ ತಿನ್ನೋದಾಗಂತಾರೆ ಅಪ್ಪ ಮಕ್ಕಳ ಏನಿಲ್ಲ. ಸಂತೋಷಾಗ 3 ಚಪಾತಿದಾಗ ಸ್ವಲ್ಪ ಮುರಿದೆ 3 ಕಟ್ಬಾರಂದ್ರೆ ಅಲ್ಲಿಗೆ ಟೈಮ್ ಆಲತ್ತದ. ನಾ ಹೊತ್ತಿನ ಮಾಡ್ಕೊತ ಕುಣ್ಕೋತೀನಿ. 3 ಚಪಾತಿದಾಗ ಸ್ವಲ್ಪ ಮುರಿದಿಟ್ಟಿನಿ ಅಂತ, ಯಾಕಂದ್ರೆ ಊರಾಗ ಎಲ್ಲರೂ ಹಿಂಗೆ ಮಾಡ್ತಾರೆ, ನಿಮ್ಗೆ ಗೊತ್ತದ ಅಲ್ರಿ. ಚಿಕ್ಕಾಗ 2 ಚಪಾತಿ ಕಟ್ಟಿ, ನೀವ್ನಿಗೆ 2 ಚಪಾತಿ ಕಟ್ಟಿ, ನನಗೆ 2 ಮಾಡಿದ್ಕೇಸಿ ಇಟ್ಟೀನಿ ನೋಡ್ರಿ. ಮತ್ತು ಇನ್ನು ಸ್ಕೂಲ್ನಿಂದ ಬಂದ್ಬೇಕು ಮತ್ತು ಬಿಸಿ ಬಿಸಿ ಮಾತು ಕೊಡ್ತಾರೆ. ಹೌದು, ಚಲೋ ಚಾ ಕೊಡಿ ನೋಡ್ರಿ. ನಮ್ಮ ಇಕ್ಕಣ ಸ್ಕೂಲಿಗೆ ಹೋಗ್ಲಕ್ಕೆ ರೆಡಿ ಆಗ್ಯಾನ. ಬಾಯ್ ಮಮ್ಮ. ಒಂದು ಸೈಡ್ ನಿಂತ ಹೋಗು, ಚಾವ್ ಮಾಡಬೇಡ. ಆ ಟಿಫಿನ್ ಮತ್ತು ಈಗ ಬರೋ ಟೈಮ್ನಾಗ ಸೋರ್ತದ ಅಂತದ್ರಾಗ ನೋಡ್ರವ ಹ್ಯಾಂಗೆ ಪ್ಲಾಸ್ಟಿಕ್ ತೊಗೊಂಡು ಹೋಗ್ತಾನೆ ನೋಡ್ರವ. ಬಾಗಲ್ ಚಂದ ಮುಂದೆ ಮಾಡು. ಬಾಯ್. ಹಾಂ, ಶಿವನ್ಯಾನು ಹೋಲಕತ್ತಾಳ ನೋಡ್ರಾಗ. ಶಿವನ್ಯ ಮಿಕ್ಕು ಜೊತೆ ಹೋಲತ್ತಾರ ನೋಡಿ. ನಾ ಈಗ ದೇವ್ರಿಗೆ ಪೂಜೆ ಅದು ಮಾಡ್ಕೊಂಡೇನಿ, ಎಲ್ಲ ನಮಸ್ಕಾರ ಮಾಡೀನಿ. ಎಲ್ಲರಿಗೆ ದೇವರ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಪ್ಪ ತಂದೆ ನಾನು ಬಿಡ್ಕೊತೀನಿ. ನೀವು ಭೀ ಎಲ್ಲರೂ ಬಿಡ್ಕೊರಿ. ಶ್ರಾವಣ ನಡೆದ ಮಸ್ತನತ್ತ ಮನ್ಯಾಗ ಎಲ್ಲರೂ ಸ್ವೀಟ್ ಹಬ್ಬ ನಡೆದ ಎಲ್ಲರ ಮನ್ಯಾಗ. ಸೊ ನಮ್ಮ ಮನೆಗೆ ಏನು ನಡೆದಂದ್ರೆ ಅಗರಬತ್ತಿ ಖಲಾಸ ಆಗ್ಯದ ನೋಡಿ. ನಂಗೆ ನೆನಪೇ ಇಲ್ರಿ. ಸಂತೋಷಕ್ಕೆ ನೀನು ಹೇಳಿದ ಅವನು ನೆನಪಾಗ್ಬಿಟ್ರೆ ತೊಗೊಂಬರ್ಬೇಕಂದ್ರೆ ಈಗ ನೀನು ದೀಪ ಹಚ್ಚೋ ಟೈಮ್ನಾಗ ನನಗೆ ನೆನಪು ಬಂದದ ಅಗರಬತ್ತಿ. ಈಗ ಮತ್ತು ಈಗ ದೀಪ ಹಚ್ಚಿ ಬಿಟ್ಕೆಸೆ ಈಗ ಎಲ್ಲಿ ಹೋಲಂದ್ಕೆಸೆ ಮತ್ತು ಈಗ ಹೋಲಿಲ್ಲ. ಈಗ ಕ್ಲಾಸಿಗೆ ಹೋಗಿ ಬರೋ ಟೈಮ್ನಾಗ ಅಗರಬತ್ತಿ ತೊಗೊಂಬರ್ತೀನಿ ನೋಡ್ರಿ. ಮನುಷ್ಯ ಇದ್ದೀವ್ರಿ, ತಪ್ಪಾತದ. ಹೌದಿಲ್ಲ, ಮನುಷ್ಯರು ಇಂಥ ತಪ್ಪಾದ, ಬೇರೆ ಇಂಥರಿ ತಪ್ಪಾದಲ್ಲ. ಸಣ್ಣ ಪುಟ್ಟ ತಪ್ಪುಗಳು ನಡೀತಾ ಆದ್ರೆ ದೊಡ್ಡ ದೊಡ್ಡ ತಪ್ಪು ಯಾರು ಮಾಡಕ್ಕೆ ಹೋಗಬೇಡ್ರಿ. ಅದಕ್ಕೆ ಕ್ಷಮೆನೂ ಇಲ್ಲ, ದೇವ್ರ ಬಲ್ವಿ ಇಲ್ಲ, ಮನುಷ್ಯರ ಬಲ್ವಿ ಇಲ್ಲ ನೋಡ್ರಿ. ಹಿಂಗದ ರೀ. ಸೊ ಈಗ ಬಡ ಈಗ ನಾ ರೆಡಿ ಆಗ್ತೀನಿ. ನನ್ನ ಜೊತೆ ಯಾರು ಮಾತಾಡಿದ್ರು, ನಾ ಯಾರಿಗೆ ಫೋನ್ ಮಾಡಿದೆ, ಯಾರು ನನಗೆ ಫೋನ್ ಮಾಡಿದ್ರು ಅಂತ ಕೇಸಿಂದ್ರೆ ನಿಮಗೆ ಸ್ವಲ್ಪ ತಗೋಣ ಹೇಳ್ತೀನಿ ರೀ. ನಂದಂತೂ ಎಲ್ಲ ಕೆಲಸ ಆಗ್ಬಿಟ್ಟದ, ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟಿದ್ರಿ ಈಗ ನಾನು. ತೋ ನನಗೆ ಇಷ್ಟು ಖುಷಿ ಆಲಕತ್ತಿದ್ದು. ಹೌದಲ್ಲಪ್ಪ, ನನಗೂ ಕೇರ್ ಮಾಡೋರು, ನಮಗೂ ನಮ್ಮ ಫ್ಯಾಮಿಲಿದವ್ರು ಬಿಟ್ಟರೆ ನಮಗೂ ಪ್ರೀತಿ ಮಾಡೋರು ಹರ ಅದಕ್ಕೆ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡ್ರಿ. ನಾನು ಮಿಕ್ಕು ಚಾ ಕುಡ್ದು ಗ್ಲಾಸ್ಗಳು ಇದಾಗ ಹೀಗೆ ಇಟ್ಟಿನಿ ನೋಡ್ರಿ. ಇಲ್ಲಿ ಚಪಾತಿ ಪಲ್ಯ 2 ಇಲ್ಲಿ ಇಟ್ಬಿಟ್ಟಿನಿ. ಎಲ್ಲ ಈ ಭಾಂಡೆ ಭಿಂಡೆ ಏನಿಲ್ಲ ನೋಡ್ರಿ, ಎಲ್ಲ ಕೆಲಸ ಮುಗ್ದದ. ಈಗ ಸ್ವಲ್ಪ ನಾನು ನಾಷ್ಟ ಮಾಡ್ತೀನಿ, ಸ್ವಲ್ಪ ಗೋಲಿ ತೊಗೊಂಡು ಕೆಸನ ಈಗ ಕ್ಲಾಸಿಗೆ ಹೋಗ್ತೀನಿ. ಬರ್ರಿ ಎಲ್ಲರೂ ಕಲ್ತ್ ಕೇಸಿಂದ್ರ ಊಟ ಮಾಡಮ್. ಊಟ ರೀ ತಿಳ್ಕೊರಿ, ನಾಷ್ಟ ರೀ ತಿಳ್ಕೊರಿ. ನಾ ಏನು ಮಾಡೀನಿ ಅಂದ್ರೆ ಘೀಯ ಚೆನ್ನೆ ದಾಲ್ ಮಾಡೀನಿ. ಅಂದ್ರೆ ಕಡ್ಲಿ ಬೇಳೆ ಹಾಕಿಸಿಂದ ಕುಂಬಳಕಾಯಿ ಪಲ್ಯ ಮಾಡ್ಕೊಂಡೀನಿ. ಮತ್ತೀಗ 2 ಚಪಾತಿನೂ ಇಟ್ಕೊಂಡ್ರಿ ನನಗೋಸ್ಕರ. ಎಲ್ಲರಿಗೆ ಎಡೆ ಮಾಡಿದ್ರಿ. ಸಂತೋಷಕ್ಕೆ ಅಷ್ಟೇ 3 ಮಾಡಿ ಕಟ್ಟಿದವನಿಗೆ. ಅದ್ರಾಗಿಂದ ಇಲ್ಲಿ ತುಕಡಿ 3 ಇಟ್ಟಿರಂದ್ರೆ ಅದನ್ನು ಪ್ಲೇಟ್ನಾಗ ಇಟ್ಕೊಂಡು ಚಿಕ್ಕಗೆ 2 ಮಿಕ್ಕುಗೆ 2 ನನಗೆ 2 ಸಂತೋಷಕ್ಕೆ 3 ಮಾಡಿ ಕೇಸಿಂದ ಕಟ್ಟಿದ್ದು ನೋಡ್ರಿ. ಸೊ ಬರ್ರಿ ಎಲ್ಲರೂ ಕಲ್ತ್ ಕೇಸಿಂದ ನಾಷ್ಟ ಮಾಡಮ್ ನೋಡಿ. ನಾ ಕ್ಲಾಸಿಗೆ ಬಂದಿನಿ. ಈಗ ಪ್ರೆಸ್ಸಿಂಗ್ ಮಾಡೋದು ಕಲಿಸ್ತಾರ. ಇಲ್ಲ ನಮ್ಮ ಕ್ಯೂಟ್ ಅಂಡ್ ಸ್ವೀಟ್ ರೇಣು मैम हरा नोड्री आपको मैं बोलूंगी हैप्पी रक्षाबंधन. हैप्पी रक्षाबंधन क्योंकि मैं आई नहीं थी ना कल, सबने बोल दिया बट मैंने नहीं बोला ना, इस वजह से. ಸೊ ಈಗ ಹೇರ್ ಕಟ್ ಅದು ಎಲ್ಲ ಮಾಡೋದು ಕಲಿಸ್ಲತ್ತಾರ, ಮತ್ತು ಪ್ರೆಸ್ಸಿಂಗ್ ಎಲ್ಲ ಹ್ಯಾಂಗ್ ಮಾಡ್ಬೇಕು ಅದನ್ನು ಕಲಿಸ್ಲತ್ತಾರ. ಸೊ ಇದನ್ನ ಈಗ ಪ್ರಾಪರ್ ಕ್ಲಾಸಸ್ ಸ್ಟಾರ್ಟ್ ಆಯ್ತು ನೋಡ್ರಿ. ಬರೋರು ಕಂಟಿನ್ಯೂ ಮಾಡಾಮಂತ. ಇವತ್ತು ನೋಡ್ರಿ ರೇಣು ಮ್ಯಾಮ್ ಏನು ಕಲಿಸ್ಲತ್ತಾರ ಅಂದ್ರೆ ಹೇರ್ ಕಟ್ ಹೆಂಗೆ ಮಾಡಿಸ್ತಾರ, ಸ್ಟೆಪ್ ಕಟ್ ಅದು ಕಲಿಸ್ಲತ್ತಾರ ನೋಡ್ರಿ. ಈಗೆಲ್ಲ ಪಾರ್ಟಿಷನ್ ತಕ್ಕೊಳಕತ್ತ ಚಂದನತ್ತ. ಈಗ ಆಮೇಲೆ ಕಟಿಂಗ್ ಸ್ಟಾರ್ಟ್ ಮಾಡ್ತಾರೆ ನೋಡ್ರಿ. ಈಗ ಬ್ಲೀಚ್ ಮಾಡಿಸ್ಲಕತ್ತಾಳ್ರಿ ಈಕಿ ನೇಹಾ. ಸೊ ಈಗ ಒಂದ್ಸಲ ಫೇಸ್ ಪ್ಯಾಕ್ ಹಚ್ಕೊಂಡ್ರೆ ಈಗ ಕ್ಲೀನ್ ಅಪ್ ಮಾಡಿ ಆಮ್ಯಾಗ ಸ್ಕ್ರಬ್ ಅದು ಎಲ್ಲ ಮಾಡ್ತಾರಂತ ನೋಡ್ರಿ. ಈಗ ನೋಡ್ರಿ ಈಗ ಬ್ಲೀಚ್ ಮಾಡ್ಯಾರ. ಈಗ ಅಂದ್ರೆ ಕ್ಲೀನ್ಸಿಂಗ್ ನಡೆದದ ನೋಡ್ರಿ. ಈಗ ರಾಧಿಕಾ ಮಾಡಕತ್ತಾಳ, ನಾ ಯಾವಾಗ ಮಾಡ್ತೀನೋ ಗೊತ್ತಾಗಲ್ಲ ಆಗ್ಯಾರ. ಈಗ ನೋಡ್ರಿ ಸ್क्रब ಮಾಡಕತ್ತಾಳ ನೋಡ್ರಿ. ಈಗ टोटल कितने स्टेप है इसमें? 6. अच्छा अच्छा, इसमें अभी 6 है ना? हाँ हाँ तो आ गई. आकी वीडियो तक बड़ा सलवा हेड़कता हूँ, उसको वीडियो भी आने तो बोले मैं आ गई तो आ गई, टेंशन मत. लेकिन तुम्हें मेरा वीडियो अच्छा लगते है ना? थैंक यू सो मच. हाँ
लेकिन ना तुम लोग देखते बोलते ना मुझे वो सुन के बड़ी खुशी होती है कि हाँ, वो आया था ना मेरा भाई, उसको बहुत पसंद है, मेरे से कहता है वो ब्लॉग वाली आंटी ये अभी पूछ रहा था। वो देखते जाता है, चाबी देता है ना, हाँ अಯ್ಯೋ वो देखता रहता है ना ब्लॉग। अच्छा ನೋಡ್ರಿ ನನಗೆ ಇವತ್ತು ಯಾರು ಕಾಲ್ ಮಾಡ್ಯಾರ ಅಂತ ಕೇಸಿನ ನಿಮ್ ಎಲ್ಲರಿಗಿನ ಹೇಳ್ಬೇಕಂತಲ್ಲ ಇತ್ತು ಫೈನಲಿ ಹೇಳಕತ್ತೀನಿ ನೋಡಿ. ನನಗೆ ಅಭಿಲಾಷ ಅನ್ನೋರು ನನಗೆ ಇವತ್ತು ಕಾಲ್ ಮಾಡಿರೋ ನನ್ನ ಬೆಸ್ಟ್ ಸಬ್ಸ್ಕ್ರೈಬರ್ ಅಂತ. ನೀವು ಕೂಡ ನಂದು ಎಲ್ಲರೂ ಬೆಸ್ಟ್ ಸಬ್ಸ್ಕ್ರೈಬರ್ ಇದ್ದೀವಿ. ನನಗೆ ಇಷ್ಟೊಂದು ಪ್ರೀತಿ ಸಪೋರ್ಟ್ ವಿಶ್ವಾಸ ತೋರಿಸ್ತೀರಿ. ನಾ ಯಾವಾಗ ಭೀ ನಿಮ್ಗೆ ಎಲ್ಲರಿಗೆ ಹೇಳ್ತೀನಿ, ನನ್ನ ಇನ್ಸ್ಟಾಗ್ರಾಮ್ ಐಡಿದಾಗ ಬಂದ್ ಕೇಸಿ ನಂಗೆ ಮೆಸೇಜ್ ಮಾಡಿರಿ, ಅಲ್ಲಿ ನಾನು ಜೊತೆ ಎಲ್ಲರ ಜೊತೆ ಮಾತಾಡ್ತೀನಿ ಅಂತ ಕೇಸಿನ. ಅಲ್ಲೇ ಹೆಂಗಂದ್ರೆ ಅಲ್ಲಿ ವಿಡಿಯೋ ಕಾಲ್ ಭೀ ಮಾಡ್ಬೋದು, ವಿತ್ ನಾವು ಮಾತನ್ನು ಆಡ್ಬೋದು. ಅಲ್ಲಿ ಆಪ್ಷನ್ಸ್ ಅದ. ಬಟ್ ಯೂಟ್ಯೂಬ್ದಾಗ ಹಂಗಿಲ್ಲ. ಅವ್ರು US ಅದಾಗಿರ್ತಾರಂತ. ಸೊ ಥ್ಯಾಂಕ್ ಯು ಸೋ ಮಚ್ ಅಭಿಲಾಷ, ನೀವು ಭಾಳ ಅಂದ್ರೆ ಭಾಳ ಒಳ್ಳೆ ನೇಚರ್ದವ್ರು ಇದ್ದೀರಿ. ಇಷ್ಟು ಪ್ರೀತಿ ವಿಶ್ವಾಸ ನಿಂತ ನನಗೆ ಮಾತಾಡಿದ್ರಿ ಆ್ಯಂಡ್ ಇಷ್ಟು ಸಪೋರ್ಟಿವ್ ಆಗಿ ನನಗೆ ನೀವು ಮಾತಾಡಿದ್ರಿ. ಅದು ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಇವತ್ತು ನಾಳೆ ಭಾಳ ಕಮ್ಮಿ ಜನರ ಜಲಸಿ ಭಾಳ ಮಾಡ್ತಾರೆ. ಒಬ್ಬರು ಅಕ್ಕಿ ಮುಂದೆ ಹೊಲತ್ತ, ಇವ ಮುಂದೆ ಹೊಲತ್ತಾನ, ಇವ್ರಿಗೆ ಯಾಕೆ ಮುಂದೆ ಬಿಡಬೇಕು, ಇವರಿಗೆ ಡಿಮೋಟಿವೇಶನ್ ಮಾಡಬೇಕು, ಮೋಟಿವೇಶನ್ ಮಾಡೋರು ಯಾರೂ ಇಲ್ಲ. ಸೊ ನೀವು ಇಷ್ಟು ಕೇರ್ಫುಲ್ಲಾಗಿ ಇಷ್ಟು ಪ್ರೀತಿ ನಿಂತ ಇಷ್ಟು ರೆಸ್ಪೆಕ್ಟ್ ನಿಂತ ಮಾತಾಡಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ಅಭಿಲಾಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ರಿ. ಈಗ ನೋಡ್ರಿ ನಾನು ಮಿಕ್ಕು ಕಲ್ತ್ಕೇಸಿಂದ ಈಗ ಮನೆಗೆ ಹೊಂಟಿವಿಲ್ಲ ಮಮ್ಮ. ಕ್ಲಾಸ್ ಮುಗೀತು, ಎಲ್ಲ ಮುಗೀತು. ಸುಮ್ ಕ್ಲಾಸಿಗೆ ಹೋಗೋದು, ಮನೆಗೆ ಬರೋದಿದೆ ನೋಡೋದು ಇಲ್ಲಪ್ಪ. ಈಗ ಮನೆಗೆ ಬಂದು ನೋಡಿ, ಮಸ್ತ್ ನತ್ತ ಬಿಸಿಲು ಬಿದ್ದದ, ಬಟ್ಟೆನೂ ಚಂದ ಒಣಗ್ಯಾವ ನೋಡ್ರಿ. ಈಗ ನಮ್ಮ ಬಟ್ಟೆ ಹಾಕಿದೆ ಬೆಳಗ್ಗೆ ಚಂದನತ್ತ. ಈಗ ಇಷ್ಟು ಬಟ್ಟೆ ಒಣಗ್ಯಾವ ನೋಡ್ರಿ. ನನ್ನ ಬಲ್ಲೆ ಅದ. ಈಗ ನೋಡ್ರಿ, ಈಗ ನಾನು ಮಿಕ್ಕು ಇಬ್ರು ದುಕಾನಕ್ಕೆ ಹೋಲತ್ತೀವಿ ಅಂದ್ರೆ ಶಾಪಿಗೆ ಹೋಲತ್ತೀವಿ. ಇದು ತರ್ಲಕ್ಕೆ ಸ್ವೀಟ್ ತರ್ಲಕ್ಕೆ ಹೋಗ್ಲಕತ್ತೀವಿ ನೋಡ್ರಿ. ಯಾಕೆ ಸ್ವೀಟ್ ತರ್ಲಕ್ಕೆ ಹೋಗ್ಲಕತ್ತೀವಿ, ಏನು ಸುದ್ದಿ ಅಂತ ವಿಡಿಯೋ ಎಲ್ಲರೂ ಕಂಟಿನ್ಯೂ ಆಗಿ ನೋಡ್ರಿ, ಗೊತ್ತಾಗ್ತದೆ ನಿಮಗೆ. ಹೌದಿಲ್ಲಪ್ಪ? ನಾವೀಗ ನೋಡ್ರಿ ವಾಪಸ್ ಅದೇ ಶಾಪಿಗೆ ಬಂದೀವಿ. ಈಗ ಲಡ್ಡು ತೊಗೊಳಕ್ಕಿಲ್ಲ ಮಮ್ಮ. ಹಾಂ ಮಸ್ತ್ ಅಂತ. ಈಗ ಸ್ವೀಟ್ ತೊಗೊಳಕ್ಕೆ ಬಂದೀವಿ ನೋಡ್ರಿ ನಾವು. ಚಂದದಲ್ಲ ಮಮ್ಮ? ನೋಡ್ರಿ ಯಾರು ಬಂದಾರ ನೋಡ್ರಿ ಮನೆಗೆ. ಈಗ ಹೆಂಗೆ ಬರ್ತಾನೆ ನೋಡ್ರಿ ಅವ. ಮಿಕ್ಕಂಡು ಟಿಫಿನ್ ತೊಗೊಂಬರ್ಲಕ್ಕೆ ಹೋಗ್ಯಾನ. ಮಿಕ್ಕು ಉಪ್ಪಾಜಿ ಆಫೀಸ್ಗೆ ಹೋಗ್ಯಾನ. ಹಾಂ, ನನಗವ್ರು ಅವಾಗೇ ಹೇಳಿದ್ರು ಟಿಫಿನ್ ಒಯ್ಯಂಬಿಕ ಕೆಸಿರದ ನೆನಪಿ ಹಾರ್ದು. ಏನು ಗರ್ಮಿ ಅದಲ್ಲ, ಹೆಂಗದ ಗರ್ಮಿ ಹೆಂಗದ ಚಿಕ್ಕು ಇವತ್ತಿಂದ. ಈಗ ನೋಡ್ರಿ ಬಿಸಲು ಈಗ ಮನ್ಯಾಗ. ಈಗ ಬರ್ರಿ ಈಗ ಊಟ ಮಾಡಮ್ ಎಲ್ಲರೂ ಕಲ್ತ್ಕೇಸಿರ ಮಸ್ತನತ್ತ ನೋಡ್ರಿ. ಈಗ ನಾವು ಫುಲ್ಕೆ ಮಾಡ್ಕೊಂಡು ಹಿಂಗೆ ಗರಂ ಫುಲ್ಕೆ ಮತ್ತಂದ್ರೆ ಈಗ ಎಷ್ಟು ಪಲ್ಯ ಅದ ರೀ. ಮತ್ತಂದ್ರೆ ಆರತಿ ಭಾಬಿ ಹರಲ್ರಿ, ಇವತ್ತಿನ ನಾವು ಶಾವ್ಗೆ ಹಾಕಿ ಕೊಟ್ಟಿದ್ದಲ್ಲ ನಾನು. ಹಂಗಂತ ಕೇಸಿಂದ್ರ ನಮ್ಗೆ ಟಿಫಿನ್ ವಾಪಸ್ ಕೊಟ್ಟಿದ್ರಾಗ 2 ಲಡ್ಡು ಮತ್ತಂದ್ರೆ 3 ಪೀಸ್ ಇವು ಪೇಡ ಕೊಟ್ಟಿದ್ರಾಗ 1 ಪೀಸ್ ತಿಂದಿನಿ. ನೀವು 2 ಪೀಸ್ ಚಿಕ್ಕು ಮಿಕ್ಕು ಗಿಟ್ಟಿನಿ, ಮೊಸರ ಮತ್ತಂದ್ರೆ ಚಿತ್ರಾನ್ನ ಅದ ನೋಡ್ರಿ. ಬರೀಗ ಊಟ ಮಾಡಮ್. ಇಬ್ರು ಸಾಬರ್ಗೆ ಇಲ್ಲೊಬ್ಬ ಹೋನ ಇಲ್ಲೊಬ್ಬ ಹೋನ ನೋಡ್ರಿ. ನೋಡ್ರಿ ಈಗ ಇಬ್ರು ಸಾಬರ್ದು ಪ್ಲೇಟ್ ಹಚ್ಚಿನಿ, ಮಾಡಿ ಊಟ ಮಾಡ್ರಿ ನೀವಿಬ್ರು. ಸ್ವೀಟ್ ತಿಂದು ನೋಡ್ರಿ ಹೆಂಗದ, ಚಂದದಲ್ಲ? ಇಲ್ಲ ಎಲ್ಲ ಹೊರಗಿದೆ ತಂದಾರ ಅವ್ರು. ಹೆಂಗಾಗ್ಯದ ಮಮ್ಮ? ಚಂದಾಗ್ಯದಲ್ಲ? ಸರಿ ತಿನ್ರಿ ಇಬ್ರು, ತಿನ್ರಿ ಇಬ್ಬರದು ಸಾಂಬಾರು ಪ್ಲೇಟಿಗೆ. ಸರಿ ಮಾಡ್ತೀನಿ ತೊ. ಪೈಲ ಇದಿದ್ರೆ ಮುಂದಿದ್ದಿದ್ರೆ ತಿನ್ರಿ ಇಬ್ರು, ಓಕೆನಾ? ಈ ಸೊಪ್ಪದ ಅವ್ರು ಇನ್ನೂ 1 ತಾಸು ಮಂಗಿಸ್ತೀನಿ. ಇನ್ನು 4 ಕಾಲಕತ್ತ ಟೈಮ್ ಒಂದು 5 ಹತ್ತಾರ. 1 ತಾಸು ಮಕ್ಕೊಂಡೆ ಅಂದ್ರೆ ಮತ್ತು 5 ಗಂಟೆಗೆ ಮತ್ತೆ ಅವ್ರು ಟ್ಯೂಷನ್ಗೆ ಹೋಗ್ತಾರೆ ನೋಡ್ರಿ. 1 ತಾಸು ಅವ್ರಿಗೆ ಮಂಗಿಸ್ಬಿಡ್ತೀನಿ ಒಂದು ಸ್ವಲ್ಪ ಹೊತ್ತು. ಇವಾಗ ಮಲ್ಕೊಂಡು ಎದ್ದೀವಿ ಎಲ್ಲರೂ ಕಲ್ತ್ಕೇಸೆಲ್ಲ. ಈಗ ರೆಡಿ ಆಗ್ಯಾರ, ಈಗ ಟ್ಯೂಷನ್ಗೆ ಹೋಗ್ಲಕತ್ತಾರ ನೋಡ್ರಿ. ಆ ಫುಲ್ ಚಿಕ್ಕರ್ ಎಲ್ಲ ಟ್ಯೂಷನ್ಗೆ ಹೊರಗೆ ರೆಡಿ ಆಗ್ಲತ್ತಾರ ನೋಡ್ರಿ. ಓಹೋ ಅಣ್ಣ ತಮ್ಮನ ಪ್ರೀತಿ ನೋಡು. ಅವನಿಗೆ ಒಂದು ಬೈಟ್ ಕೊಡು. ಯಾಕಡೆ ಈಗ ಯಾಕಡೆ ನಿಮ್ಮ ಮಾರೀಗ ತಿಂದಿ? ಹಾಂ ತಗೋ, ಇನ್ನೂ ತಗೋ, ನೀನು ತಗೋತೀನು. ಸರಿ ಹೋರ್ ಒಂದು ಕಡೆ ನಿಂತು ಹೋರ್. ಏನು ಹೇಳ್ತೀನಿ ಚಿಕ್ಕಿ? ಹಾಂ ಬಾಯ್ ಬಾಯ್ ಮಮ್ಮ. ಚಾವ್ ಮಾಡ್ಬೇಡ್ರಿ. ಏನು ಹೇಳ್ತೀನಿ? ಹಾಂ ಸರಿ ಹೇಳ್ತೀನಿ. ಈಗ ನೋಡ್ರಿ ನಮ್ಮಿಬ್ರು ಸಾಬರ್ ಟ್ಯೂಷನ್ಗೆ ಹೋಗ್ಯಾರ. ಈಗ ನಾನು ಏನು ಮಾಡ್ತೀನಿ ಅಂದರೆ ಬಡ ಇಷ್ಟು ಕಸ ಗುಡಿಸ್ಕೊತೀನಿ, ಅಂದ್ರೆ ಇಷ್ಟು ಭಾಂಡೆ ತೊಳ್ಕೊತೀನಿ. ಮತ್ತು ಸಂಜೆ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ಕೊಬೇಕು ನೋಡ್ರಿ. ಇವತ್ತು 6ಕ್ಕೆ ಹೋಗ್ಯಾರ ಟ್ಯೂಷನ್ಗೆ. ಮಕ್ಕೊಂಡ್ಬಿಟ್ಟಿದ್ವಿ ರೀ, ಏನು ಮಾಡೋ. ಮಕ್ಕು ಬೆಳಗ್ಗೆ ಜಲ್ದಿ ಹೋಗ್ತಾವೆ. ಈ ಮನುಷ್ಯ ಫುಲ್ಲು ಸುಸ್ತಾಗ್ಬಿಡ್ತದೆ ನೋಡ್ರಿ. ನಂಗೆ ರಾತ್ರಿನ ಲೇಟಾಗೇ ಮಕ್ಕೋತೀನಿ. ಹಂಗಂತ ಕೇಸಿಲ್ಲ. ಸೊ ಈಗ ನಾನ್ ಸ್ಟಾಪ್ ಎಕ್ದಮ್ ಸ್ಪೀಡ್ನಾಗ ಕೆಲಸ ಮಾಡ್ತೀನಿ. ನಾನು ನೋಡ್ರಿ ಈಗ ಚಂದನತ್ತಿಗೆ ಕಸದು ಎಲ್ಲ ಗುಡಿಸ್ಕೊಂಡ್ಬಿಟ್ಟಿನಿ. ಈಗ ಭಾಂಡೆ ತೊಳ್ಕೊಂಡ್ರೆ ನನ್ನ ಕೆಲಸ ಮುಗೀತು ನೋಡ್ರಿ. ಆಯ್ತು, ಇವಿಷ್ಟು ಭಾಂಡೆ ಅವರಿ, ಇವಿಷ್ಟು ಭಾಂಡೆ ಅಷ್ಟು ತೊಳೆದು ಬಿಟ್ಟಲ್ರಿ, ಆಯ್ತು ಮುಗೀತು ನನ್ನ ಕೆಲಸ. ಈ ಕಡೆ ಹೆಂಗಾರಿ ಸಾಪಿ ಅದ. ಹೊರಗಿನ ವಾತಾವರಣ ತೋರಿಸ್ಲಿ ನಿಮಗೆ. ಹಿಂಗದ ನೋಡ್ರಿ ಪ್ರೆಸೆಂಟ್ ಹೊರಗಿನ ವಾತಾವರಣ.
ನಾನು ನೋಡ್ರಿ ಈಗ ರಾಖಿ ಕಟ್ಟಕ್ಕೆ ಹೋಲಕತ್ತೀನಿ. ನಾ ಯಾರಿಗೆ ರಾಖಿ ಕಟ್ಟಕ್ಕೆ ಹೋಲಕತ್ತಿರ್ಬೇಕು ನೋಡಮ್, ನೀವು ಗೆಸ್ ಮಾಡಿ ನೋಡಮ್. ಮೊದಲು ಕಟ್ಟಬೇಕು ಕಟ್ಟಬಾರ್ದು ಯಾರೇನಂತಾರ ಅಂತ ಕೇಸ್ ತಿಳ್ಕೊಂಡಿದ್ದು. ಬಟ್ ಮುಂದಿನ ತೋರು ಹೇಳಿದ್ರು ಯಾಕೆ ತಂಗಿ ನೀ ನಮಗೆ ರಾಖಿ ಕಟ್ಟಲ್ಲ ಏನಂತ ಕೇಸಿನ. ತೋ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಯಿತು. तो थैंक यू सो मच भैया, आपने मुझे इतने प्यार से बोला कि अंबिका तो मुझे राखी नहीं बांधेगी ऐसे करके. तो उसके लिए थैंक यू सो मच भैया. मैं आ रही हूँ आपके घर के लिए, आपसे पैसे खींचने के लिए. अभी रुको, वेट करो, मैं आ रही हूँ. और मैं किसके घर जा रही हूँ मुझे सब लोग कमेंट में भी बताना ना यार. मनी बोलती ना कमेंट ना हेड़ी. भाई बहन का रिश्ता एक ऐसा होता है ना, वो पैसों से और सोना चांदी से नहीं तोला जा सकता. भाई बहन मतलब वो भाई बहन ही रहते, वो एक पवित्र बोलते हैं, पवित्र रिलेशन है वो वाला. तो मैं बहुत खुश हूँ. मैं जा रही हूँ अभी राखी बांधने के लिए. ना राखी ಕಟ್ಟಕ್ಕೆ ಹೊಂಟೀನಿ ನೋಡ್ರಿ ಹೋಗಮ್. ಈಗ ನೋಡಿ ನಾ ಹಿರಿಕಾಯಿ ಮತ್ತಂದ್ರೆ ಟಬ್ಬು ಮೆಣಸಿಕಾಯಿ ತೊಗೊಂಡಿನ್ರಿ. ಇಷ್ಟು ಕಾಸ್ಟ್ಲಿ ಅವ ರೀ. ಇಷ್ಟು ಎಲ್ಲ 20 ರೂಪಾಯಿ 30 ರೂಪಾಯಿ ಪಾವೆ ಮ್ಯಾಗ 50 ರೂಪಾಯಿ ಪಾವೆ ಅವ ನೋಡ್ರಿ. ಗೋಬಿ कैसे बोला अंकल? 100 ರೂಪಾಯಿ ಕಿಲೋ ನೋಡ್ರಿ. 100 ರೂಪಾಯಿ kg ಅದ ನೋಡ್ರಿ ಗೋಬಿ ರೀ. ಈಗ ಏನ್ ತಿನ್ಬೇಕು ಏನ್ ಬಿಡ್ಬೇಕು ಮನುಷ್ಯ ಹೇಳ್ರಿ ನೋಡಮ್. ನೋಡ್ರಿ ಇಬ್ರು ಸಾಬಾರಿ ಕರ್ಕೊಂಡು ಮನೆಗೆ ಹೊಂಟೀನಿ. ತರಕಾರಿ ಸ್ವೀಟ್ ಎಲ್ಲ ತಗೊಂಡು ಇಲ್ಲಿ ನೋಡ್ರಿ ಎಷ್ಟೊಂದು ಕಾಣಿಸ್ಲತ್ತವ. ಲೈಟಿಂಗ್ ಎಷ್ಟೊಂದು ಕಾಣಿಸ್ಲಕತ್ತವ ನೋಡ್ರಿ. ಹೌದಿಲ್ಲ? ಬರ್ರಿ ಈಗ ಎಲ್ಲಿ ಹೋಗ್ಲತ್ತೀನಿ ಅಂತ ಕೇಸ ತೋರಿಸ್ತೀನಿ ಬರ್ರಿ ನಾನು ನಿಮಗೆ. आरती नाग जी कैसे हो आप? बढ़िया है भैया. तुम पतली क्यों हो रही हो? पता नहीं, मोटी नहीं हो रही. नहीं मोटी नहीं हो रही, तुम पहले मोटी थी अब पतली हो गई हो. हाँ ना, मेरा वेट रिड्यूस हो गया, पता नहीं शुगर के बाद ही हुआ. वैसे ठीक हो ना? सब कुछ ठीक ठाक? बाबूजी घर पे रहते हैं ना? काफी दिन हो गया सच में. हाँ सच में पतले हो गए हो आप. हे भगवान, आपके इतने फैंस हो गए भाई. वीडियो में तो है ही है, लेकिन हमारे बिल्डिंग में भी बहुत तुम्हारे फैन हैं. सब पूछते हैं मेरे को कि तेरी बाबी नहीं दिखती आजकल, कहाँ गई है? मैं बोला घूमने. नहीं तो वो जानते कहाँ है मुझे नई बिल्डिंग में. शिवन्या की मम्मी अकेले तो जानती है. नहीं क्यों नहीं जानते? सब लोग जानते हैं. तुम्हें कौन नहीं जानता? जानता कौन नहीं है? अग्रवाल प्रॉपर्टी वालों को जानता कौन नहीं है बताओ तुम सबसे पहले. मेरे को मैं जैसे नीचे उतरती हूँ तुम्हारी भाभी नहीं दिख रही. अरे उनका आटा चक्की बंद हो गया ना, तो आजकल वो घर पे रहती. अच्छा चलो ठीक है. ऐसे पूछते हैं मेरे को सबके सब. ನೋಡ್ರಿ ಈಗ ಚಿಕ್ಕು ಸ್ಕೂಲಿನಿಂದ ಹೋಮ್ವರ್ಕ್ ಕೊಟ್ಟು ಕಳ್ಸಾರ ಅವ್ರ ಮ್ಯಾಮ್. ಮತ್ತು ಇವಾಗ ಬರ್ಕೋತ್ ಕೂತಾನ. ಇಲ್ಲಂದ್ರೆ ಭಾಬಿ ಅಂದ್ರೆ ಚಾಯ್ ಮಾಡಕತ್ತಾರ ನೋಡ್ರಿ. ಭಾಬಿ ಚಾಯ್ ಮಾಡಕತ್ತಾರ, ನಾವು ಕುಂತೀವಿ. ಇನ್ನ ಅಣ್ಣ ಹೊಂಟಾರ. तो ಇಲ್ಲಿ ಮೆಣಸಿಕಾಯಿನೂ ಒಣಗ್ತಾರ ನೋಡ್ರಿ. ನಮಗ್ ನೋಡಿ भाभी जो हमको देख के जलता है इसलिए तुमने नजर उतारने के लिए मिर्ची रखा है क्या? हाँ अंतरा हाँ बोल रही है. ಇಲ್ಲಿ ಆರತಿ ಭಾಬಿ ಮಸ್ತ್ ಅನ್ನತ್ತ. ಚಾಯ್ ಬಿಸ್ಕಿಟ್ ನಮ್ಕೀನ್ ಶಂಕರಪಳೆ ಎಲ್ಲ ಇಟ್ಟಾರ ನೋಡ್ರಿ. ಬರ್ರಿ ಎಲ್ಲರೂ ಚಾಯ್ ಕುಡ್ಯಾಮಿ. ನೋಡ್ರಿ ಈಗ ನಾನು ಯಾರ ಮನೆಗೆ ಬಂದಿನಿ, ಭಾಳ ಸ್ಪೆಷಲ್ ಪರ್ಸನ್ ಅವ್ರ ಮನೆಗೆ ಬಂದಿನಿ. ಸೊ ರಾಖಿ ಕಟ್ಟಕ್ಕ ಅವ್ರು ಯಾರು ಹರ ಏನು ಸುದ್ದಿ ನಿಮ್ಗೆ ಎಲ್ಲರಿಗೂ ಗೊತ್ತೇ ಆಗಿರ್ಬೇಕು. ಇವ್ರ ಹರ ನೋಡ್ರಿ संजीव अग्रवाल और मनी बंदी. मैंने सबको कमेंट में बोला था कि मैं किसके घर जा रही हूँ गेस करके. मुझे तो सब लोग बताना वीडियो में करके बोला था मैंने. तो ಈಗ ಭಯ್ಯಾಗ ರಾಖಿ ಕಟ್ಲತ್ತೀನಿ ನೋಡ್ರಿ. ಬರೀಗ ರಾಖಿ ಕಟ್ತೀನಿ ನೋಡ್ರಿ. ನಾ ಈಗ ಅಣ್ಣಗ ರಾಖಿ ಕಟ್ಲಕತ್ತೀನಿ. ಅದು ನಾಡಿತ್ಲ ಅದು ಎಂತ फूलों का तारों का सबका कहना है. भैया को गाना चाहिए मेरे लिए 1000 में मेरी बहना है करके. लगाओ गाना लगाओ फटाफट. मेरी बहना है सारी उम्र हमें संग रहना है करके. एक ही बांध देना है. एक है रहेगा नहीं. आप बस मुझे इतना आशीर्वाद दे दो कि आपकी बहन की जो ख्वाहिश है जल्दी जल्दी पूरी हो जाए. जल्दी पूरी हो जाए. हाँ. जल्दी पूरी हो. कस के बांधना. और एक बात कैमरामैन पीछे हो जाओ. और एक बात पता है भैया, जैसे मेरे भाई लोग हैं ना, वो जैसे मेरे को रेस्पेक्ट करते हैं ना, वो वाला रेस्पेक्ट आप मुझे बहुत करते हो. उसके लिए थैंक यू सो मच. उसके लिए ऐसा कुछ नहीं है. हम लोग अच्छी रिस्पेक्ट करते हैं. हम सबके लिए ऐसे सोचते हैं. लेकिन मेरे को थोड़ा ज्यादा है. तो हमारे साथ नहीं आपको स्वीट बहुत पसंद है. बड़ा मुंह खोल. नहीं बड़ा मुंह खोल. नहीं खाना पड़ेगा भैया पूरा. नहीं अभी रुको, ये करेंगे अभी आरती करूंगी. पहले क्यों नहीं मिले? जल्दी मिलना चाहिए था ना. थैंक यू. वेलकम.
ಸೊ ಈಗ ನಾ ಭಯ್ಯಾಗ ರಾಖಿ ಕಟ್ಟಿ ನಿಮ್ಗೆಲ್ಲರಿಗೆ ಹ್ಯಾಂಗ್ ಅನ್ನಿಸ್ತಿಲ್ಲ ನನಗೆ ನೀವೆಲ್ಲರೂ कमेंटನಾಗ ಹೇಳ್ಬೇಕು ನೋಡ್ರಿ पक्का। और भैया आप मेरे बारे में कुछ बताना चाहते हो? मेरे बारे में थोड़ा कुछ जरा बताना चाहते हो कि मेरी बहन अच्छी है बुरी है, क्योंकि वो तो बता दो। मेरी बहन बहुत ही अच्छी है और हम दोनों बहुत मजाक करते हैं। हाँ बहुत ज्यादा। और मेरे लिए स्वीट भी लेके आती है। बोलते ना आज की जनरेशन में ना बहुत ज्यादा एक ही सब सोचते कि यार ये वो खर्चा हुआ है, लेकिन भैया ऐसे नेचर के ना हमेशा मेरे को सपोर्ट करते किसी भी चीज में। अगर बहन तेरे को कुछ चाहिए, ये चाहिए, वो चाहिए, भाभी भी जितना भाभी मुझे केयर करती है ना उतना मुझे भैया भी करते। सो थैंक यू सो मच भैया, थैंक यू सो मच। जैसे मेरे आपसे मिलके ना एक चीज ऐसी लगती है ना कि जैसे मेरे भाई लोग मुझे प्यार करते हैं ना, वो वाला प्यार ना तुम दोनों से मुझे हमेशा मिलता है। भगवान करेगा आमीन। अभी नहीं। अरे यार जब जब कोरोना बड़े होशियार है भाभी, जो तुम बोलोगी उससे भी ज्यादा होशियार है। चलो अब हम लोग जा रहे, बाय बाय, खुश रहना, मस्त रहना, स्वस्थ रहना, जो भी होगा फोन करना बस, ठीक है? चलो बाय बाय। हाँ सच में बहुत पतली लग रही हो तुम। ಮನಿಗೆ ಬಂದ್ವಿ, ಎಲ್ಲರೂ ಕಲ್ತ್ ಕೇಸಿಂದ್ರ ಎಲ್ಲಿ ನೋಡ್ರಿ ಈಗ ನಮ್ಮ ಸಾಬರ್ನು ಬಂದ್ಬಿಟ್ರಿ ಮನಿಗೆ. ಸೊ ಎಲ್ಲರೂ ಫೈನಲ್ ಒತ್ತಟೆ ಮನಿಗೆ ಬಂದೀವಿ ನೋಡಿ. ನಮ್ಗೆ ಲೇಟ್ ಆಯ್ತು ರಾಖಿ ಕಟ್ಟಿ ಮಾಡಿ ಬರ್ಬೇಕಂತಂದ್ರೆ. ಓ ಹಲೋ, ಫುಲ್ ಸುಸ್ತಾಗ್ಯದಂತಲ್ಲ ತನವ್ರು ಅಲ್ಲೇ ಬಾ ಅಂದ್ರೆ ಊಟದು ಮಾಡಿ ಹೋಗಕತ್ತಿರಂದ್ರೆ ಇವ ಇಲ್ಲ ನಮ್ಮ ಮೈದು ತಕ್ಕೋತೀನಿ, ಎಷ್ಟು ಸಂಡೇ ದಿನ ಬರ್ತೀನಿ ಹಂಗೆ ಮಾಡಕತ್ತು. ಅದಕ್ಕೆ ನಾವು ಎಲ್ಲರೂ ಚಾ ನಾಷ್ಟ ಮಾಡ್ಕೇಸಿಂದ್ರೆ ಓಡ್ ಬಂದ್ಬಿಟ್ವಿ. ಸಸಿ ಬಾಯಾಗ ನಾನು ರಾಖಿ ಕಡ್ದ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಸೊ ಇವ್ರಿಗೆ ಬಿಟ್ಟೆ ಹೋಗಿದ್ವಿ, ಇವ್ರ ಆಫೀಸ್ಗೆ ಹೋಗ್ಯಾರ, ಹಂಗತ್ಕೇಸಿ ಇವ್ರಿಗೆ ಬಿಟ್ಕೇಸಿರ ನಾವು ಹೋದ್ವಿ. ಸೊ ನಾವು ರಾಖಿ ಕಟ್ ಬಂದ್ವಿ ಹೋಗ್ಕೇಸಿ. ನೋಡ್ರಿ ಚಿಕ್ಕು ಮಿಕ್ಕು ಇಬ್ರು ಮಸ್ತನತ್ತ ಓದ್ಕೋತ್ ಕುಂತಾರ. ಟ್ಯೂಷನ್ ಇಂದ ಆರ್ತಿ ಭಾಭಿ ಮನೆಗೆ ಹೋಗಿದ್ವಿ, ರಾಖಿ ಅದು ಕಟ್ಟಿ ಮಾಡ್ಕೇಸನೆ ಮನೆಗೆ ಬಂದಿವಿ. ಈಗ ಅನ್ನಕ್ಕೆ ಇಟ್ಟಿನಿ, ಇವ್ರಿಬ್ರು ಸಾಬೋರು ಓದ್ಕೊಳತ್ತಾರ. ಅವ್ರ ಪಪ್ಪ ಫ್ರೆಶ್ ಅಪ್ ಆಲಕತ್ತಾರ. ತೊ ಅನ್ಕತ್ತಾನ ನಾನು ಏನು ಮಾಡ್ತೀನಿ, ಅಡಿಗೆ ಮಾಡ್ಕೋತೀನಿ, ಅನ್ನ ಸಾರೆ ಮಾಡಲತ್ತಾರ. ತೊ ಅನ್ನ ಸಾರೆ ಮಾಡಿಬಿಡ್ತೀನಿ ನೋಡ್ರಿ. ನೋಡ್ರಿ ಶಿವನ್ಯ ಕೇಕ್ ತಗೊಂಬಂದ. ಥ್ಯಾಂಕ್ ಯು ಶಿವನ್ಯ. ಅವ್ರ ಮಮ್ಮಿ ತಂದಾರಂತ ಅರ್ಧ ಅಕ್ಕಿ ಇಟ್ಕೊಂಡ, ಅರ್ಧ ಚಿಕ್ಕು ಮಿಕ್ಕು ತೊಗೊಂಬಂದಾಳ ನೋಡ್ರಿ. ಕೀತು ಇಂಥವು 2 ಬಾಕ್ಸ್ ಬಂದಾವ. ಒಂದು ತಿಂದು ಖಲಾಸ್ ಮಾಡಿ ಏನೋ ಇಷ್ಟು ಮಾಡ್ಯಾಳ ನೋಡ್ರಿ. ಇಷ್ಟು ತಂದು ಕೊಟ್ರ ಅವ್ರಿಬ್ಬರಿಗೆ. ನಾವು ಹೊರಗೆ ಹೋಗಿದ್ವಲ್ಲ, ಈಗ ತಂದು ಕೇಸಿಂದ ಕೊಡ್ಲಕತ್ತಾಳ ನೋಡಿ ಕೇಕ್. ನೋಡಿ ಟೊಮೆಟೊ ಚಟ್ನಿ ಸದ್ಯಗ ಯಾರು ಸಲೋ ಮಾಡಿರ್ತೀನಿ ಹೀರೋ ನಾನು ಸರಿನೇ ಮಾತಾಡ ಬೊಕ್ಕು ಖರ ಹಾಕ್ಲತ್ತೀನಿ ನೋಡ. ಚಿಕ್ಕಿ ಮಿಕ್ಕಿಗೆ ಹಿಂಗೆ ಒಬ್ಬನ ಸಲುವಾಗಿ ಮಾಡ್ತೀನಿ ನಾನು ನೋಡಲ್ಲ. ಖರ ಬೊಕ್ಕು ಹಾಕಿ ಸಂತೋಷಕ್ಕೋಸ್ಕರ ನೋಡ್ರಿ ವಾಪಸ್ ಟೊಮೆಟೊ ಚಟ್ನಿ ಮಾಡ್ತೀನಿ. ಭಾಬಿ ಅಂದ್ರೆ ದಾಲ್ ಮಖನಿ ಕೊಟ್ಟಾರ, ಬದ್ನಿಕಾಯಿ ಭರ್ತಾ ಕೊಟ್ಟಾರ. ಆದ್ರೂ ನಮ್ಮ ಸಾಬರಿಗೆ ಅವೆಲ್ಲ ನಡೆಯಲ್ರಿ, ಅವ್ರಿಗೆಲ್ಲವೂ ನಡೆಯಂಗಿಲ್ಲ. ಸೊ ಇನ್ನ ಟೊಮೆಟೊ ಚಟ್ನಿ ಮಾಡ್ತೀನಿ. ಮಸ್ತ್ ಉಳ್ಳಾಗಡ್ಡಿ, ಟಮಾಟೆ, ಸಾಸಿವೆ, ಜೀರಿಗೆ, ಕರಿಬೇವು, ಉಪ್ಪು, ಖಾರ, ಅರಿಶಿಣ, ಮಟನ್ ಮಸಾಲ, एकदम ಚಿಟ್ಟಪಟ್ಟ ಚಿಟ್ಟಪಟ್ಟ. ಇವ್ರ ಹಂಗ ನೋಡ್ರಿ ಹಂಗೆ ಮಾಡ್ಲಕತ್ತಿ ನೋಡ್ರಿ. ಬಡ ಬಡ ಈಗ ಇದಕ್ಕೆ ಕಲಸ್ಕೊಡ್ತೀವಿ. 2 ನಿಮಿಷದಾಗ ರೆಡಿ ಆಗ್ತದೆ. ಅಲ್ಲಾರೇ ಆಗ್ಯದ್ರಿ. ಟೊಮೆಟೊ ಚಪಾತಿ ಮಾಡ್ಲಿ ಬೇಡ ಮಾಡಂದ್ರೆ ಮಾಡ್ತೀನಿ, ಹಂಗೆ ನೀವು ಇಟ್ಟದ. ಅವ್ರಿಬ್ರು ಒಲ್ಲಲ್ಲಂತಾರ. ಅವರು ಲಡ್ಡು ಬಾಳೆಹಣ್ಣು ಅದು ಎಲ್ಲ ತಿಂದಾರಲ್ಲ, ಒಲ್ಲಲ್ಲಂತಾರ ಅವ್ರಿಬ್ರು. ಚಟ್ನಿ ನೋಡು ಎಷ್ಟು ಸಕ್ಕತ್ ಕಾಣಿಸ್ಲತ್ತದ ಚಟ್ನಿ. ಸರಿ ಅಂದ್ರೆ ಗುಡ್ ನೈಟ್. ಗುಡ್ ನೈಟ್. ಅದೇ ಫೋನ್ ಅದ ಇಡ್ಲಿ ಎಲ್ಲ. ಇನ್ನೊಂದ್ ಮಾತ USA ದಾಗ ನೋಡು, USA ನಿಂತ ಕಾಲ್ ಮಾಡಿದ್ರು ಅಭಿಲಾಷ ಅನ್ನೋರು. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ ಫುಲ್ ಫ್ಯಾಮಿಲಿ ವಿಡಿಯೋ ನೋಡ್ತಾರೆ. ನಿಮ್ ಮಕ್ಕಳು ಕೂಡ ಚಿಕ್ಕು ಮಿಕ್ಕು ಕೂಡ ಚೌ ಮಾಡ್ತಾರ ಅದ್ ಕೇಸಿನ. ನಿಮ್ ಅಕ್ಕ ತಂಗಿದವ್ರಿಗೆ ನೀ ಏನ್ ಹೇಳಕ್ ಇಷ್ಟಪಡ್ತಿ? ಥ್ಯಾಂಕ್ ಯು. ನಿಂಗೆ ಅಂದವ್ರು ಹಾಯ್ ಅನ್ರಿ ಅಂತ ಕೇಸಿನ. ಹಲೋ ನೋ ಅಭಿಲಾಷ ಸಿಸ್ಟರ್ ಹಾಯ್ ಅನ್ನೋ. ಅಭಿಲಾಷ ಸಿಸ್ಟರ್ ಹಾಯ್. ಹಾ ಅವ್ರಿಗೆ ಎಲ್ಲ ತಿರು ಭಾಳ ಸಪೋರ್ಟಿವ್ ಆಗ್ಯಾರ. ಅಣ್ಣ ನಮ್ ಡೈಲಿ ನಮ್ದೆಲ್ಲ ಬ್ಲಾಗ್ ನೋಡ್ತಾರ. ಮನೆಯವ್ರ ಮಕ್ಕಳೆಲ್ಲ ಆಫೀಸ್ಗೆ ಹೋಗ್ಬಿಡ್ತಾರ, ಸ್ಕೂಲಿಗೆ ಹೋಗ್ಬಿಡ್ತಾರ. ಅವರು ಫಸ್ಟ್ ನಮ್ ಬ್ಲಾಗ್ ಹೆಚ್ಕೊಂಡು ಕುಂದಿರ್ತಾರದ್ದು. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಅಭಿಮಾನ ಸಪೋರ್ಟ್. ನಮ್ದು 25 ಜನ ಸಬ್ಸ್ಕ್ರೈಬರ್ ಇದ್ರು ನೋಡು. ಅವಾಗಿನಿಂದ ನನ್ಗೆ ನಮ್ ಸಬ್ಸ್ಕ್ರೈಬರ್ ಹರತ್ತವ್ರು. ಟಿಕ್ಟಾಕ್ ದಾಗ ಇದ್ರಾಗ ಎಲ್ಲ ಕಡೆ ನೋಡ್ಲತ್ತೀರಂತ. ಆಮೇಲೆಲ್ಲ ಬ್ಯಾನ್ ಆಯ್ತಲ್ಲ, ಆಮೇಲೆಲ್ಲ ಸ್ಟಾಪ್ ಆಯ್ತು. ಸೊ ಈಗ ನಾನು ಯೂಟ್ಯೂಬ್ದಾಗ ಇನ್ಸ್ಟಾದಾಗ ನೋಡೋರಿಗೆ ಭಾಳ ಖುಷಿ ಆಗ್ಲಕತ್ತದಂತ. ಸೊ ಅವ್ರಿಗೆ ಅಂತಲ್ರಿ ಎಲ್ಲರಿಗೂ ನೋಡ್ರಿ ಸಮಸ್ತ ನಾಡಿನ ಜನರಿಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಪ್ರೀತಿ ಸಪೋರ್ಟ್. ನೀವು ಅಂದ್ರೆ 10 ಮಿಲಿಯನ್ ನಿಮಗ್ ಫಾಲೋವರ್ಸ್ ಅಲ್ರಿ ಅಂತ ನಿಮ್ಮ ಆಶೀರ್ವಾದ ಇತ್ತಲ್ರಿ. ನಾವ್ 10 ಮಿಲಿಯನ್ ಬ್ಯಾಡ್ರಿ, ನಮಗ 10,000 ಒಂದ್ 50,000 ಸಬ್ಸ್ಕ್ರೈಬರ್ ಮಾಡ್ರಿ ಜಲ್ದಿ. ನಮಗ್ ಭಾಳ ಖುಷಿ ಆಗ್ತದ. ಅಂಡ್ ಎಲ್ಲರಿಗೆ ಥ್ಯಾಂಕ್ ಯು ಸೋ ಮಚ್. ನಾನು ನವೆಂಬರ್ದಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ವಲ್ಲ, ನವೆಂಬರ್ ಬರತನ ಅಟ್ಲೀಸ್ಟ್ ಒಂದು 10,000 ಸಬ್ಸ್ಕ್ರೈಬರ್ ಮಾಡ್ರಿ. ಜಾಸ್ತಿ ಬೇಕಾಗಿ ಇಲ್ಲ ಶ್ರೀ, ಇಷ್ಟೇ ನೋಡ್ರಿ. ಅಂಡ್ ನಮ್ ಜೋಡಿ ನಿಮ್ಮೆಲ್ಲರಿಗೆ ಭಾಳ ಇಷ್ಟ ಆಗ್ಲತ್ತದತ್ತಲತ್ತೀರಿ. ಸೊ ನಿಮ್ಮ ಆಶೀರ್ವಾದ ಪ್ರೀತಿ ನಮ್ ಜೋಡಿ ಮ್ಯಾಗ ಹಿಂಗೆ ಇರ್ಲಿ.
ಯಾಕಂದ್ರೆ ನಾವ್ ಯಾರು ನಿಮಗೆ ಗೊತ್ತಿಲ್ಲ, ನೀವ್ ಯಾರು ನಮಗೆ ಗೊತ್ತಿಲ್ಲ. ಹೌದು, ಆದ್ರಿಂದ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ದಾಗ ಎಲ್ಲರೂ ಮೀಟ್ ಆಗಿವಿ. ಇದೇ ರೀತಿ ನಿಮ್ ಸಪೋರ್ಟ್ ನಮ್ಗೆ ಯಾವಾಗ್ಲೂ ಇರ್ಲಿ. ಯಾಕಂದ್ರೆ ಇರ್ತಾನೆ ನಮ್ಮವರೇ ನಮ್ ಬೆನ್ನಿ ಚೂರಿ ಹಾಕ್ತಾರ, ಹೌದಿಲ್ಲ? ಅಂತರ್ದಾಗ ನೀವು ಬಂದ್ ನಮ್ಗೆ ಇಷ್ಟು ಸಪೋರ್ಟ್ ಮಾಡತ್ತೀರಿ. ಸೊ ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಈಗ ಮಸ್ತ್ ಟೇಸ್ಟಿ ಆದಂತ ಟೊಮೊಟೊ ಚಟ್ನಿ ಮಾಡ್ಕೊಂಡಿನಿ, ಶೇಂಗಾ ಹಿಂಡಿ ಹಾಕಿ. ಮತ್ತಂದ್ರ ದಾಲ್ ಮಖನಿ, ಬಿಸಿ ಬಿಸಿ ರೈಸ್, ಮತ್ತಂದ್ರ ಬದ್ನಿಕಾಯಿ ಭರ್ತದ ನೋಡ್ರಿ. ಅದ್ರ ಜೊತೆ ದೇವಿನ ಪಿಕ್ಚರ್ ನೋಡ್ಕೊತ ಊಟ ಮಾಡತ್ತೀವಿ. ಇವ್ರೆಲ್ಲರೂ ಕೂತಾರ. ವಿಶ್ವನ್ಯಾಗರು ಹಳ ಹಾಯ್. ಅಕ್ಕಿ ಆಟ ಆಡ್ಕೋತ ಇಲ್ಲೇ ಕುಂತಳ. ಅವ್ರ ಪಪ್ಪ ಬರತ್ತಾನೆ, ಇಲ್ಲೇ ಕುಂದತ್ತಿನ ಆಡ್ಕೋತಲತ್ತು. ಬರ್ರಿ ಯಾಕಲ್ ತಗೊಂತೀವಿ ಊಟ ಮಾಡಕತ್ತೀವಿ ನೋಡ್ರಿ ಎಲ್ಲರೂ. ಈಗ ನೋಡ್ರಿ ನಮ್ಮ ಊಟದ್ದು ಎಲ್ಲ ಆಗ್ಯದ. ಸಂತೋಷ್ ಅವ್ರೀಗ ಹಾಸಿಗೆದು ಹಾಕಕತ್ತಾರ ನೋಡ್ರಿ. ಅವ್ರಿಬ್ರು ಓದ್ಕೋತ್ ಕುಂತಾರ. ಸಂತೋಷ್ ಅವ್ರು ಹಾಸಿಗೆ ಹಾಕ್ಲಕತ್ತಾರ. ಮಸ್ತ್ ಅನ್ನತ್ತವ್ರಿ. ದಿನ ಹೋಮ್ವರ್ಕ್ ಅದ. ಯಾಕಂದ್ರೆ ಆರ್ತಿ ಭಾವಿ ಮನೆಗೆ ಹೋಗಿದ್ವಲ್ರಿ, ಹಂಗನ್ಕೇಸಿನ ಇಬ್ಬರದು ಹೋಮ್ವರ್ಕ್ ಪೆಂಡಿಂಗ್ದಾಗ ಉಳಿದಿತ್ತು. ಇವ್ರು ಕಂಪ್ಲೀಟ್ ಮಾಡ್ಕೊಂಡು ಹೋಗ್ರಿ. ಸ್ಕೂಲ್ ಹೊರಗೆ ನಿಂದಿಸ್ಬಿಡ್ತಾರೆ ಮೇಡಮ್ಗಳು. ಇಲ್ಲಿ ನೋಡ್ರಿ ಹಿಂಗೆ ಹರ ನೋಡ್ರಿ. ಹಂಗನ್ಕೇಸಿನ ಅವ್ರಿಬ್ರು ಈಗ ಜರ ಹೋಮ್ವರ್ಕ್ ಅದ. ಅವ್ರಿಬ್ರು ಹೋಮ್ವರ್ಕ್ ಮಾಡ್ಕೋತಾರ. ನಾ ಏನು ಮಾಡ್ತೀನಿ ಅಂದ್ರೆ ಭಾಂಡೆ ತೊಳ್ಕೊಂಡ್ಬಿಡ್ತೀನಿ ರೀ ಅನ್ಕತ್ತ ಬಡ ಬಡ. ಇವನು ಹಾಸಿಗೆ ಹಾಕ್ಲತ್ತಾರ. ಇವ್ರದ್ದು ಏನೋ ಕೆಲಸದ ಅಂತ ಇವರು ಮಾಡ್ಕೊಳತ್ತಾರ, ಅವರು ಮಾಡ್ಕೊಳತ್ತಾರ. ಆ್ಯಂಡ್ ನನ್ನ ಕೆಲಸ ನಾನು ಮಾಡ್ಕೊತೀನಿ ನೋಡ್ರಿ ಬಡ ಬಡ. ಇಷ್ಟು ನೋಡ್ರಿ ಟಬು ಮೆಣಸಿಗೆ ತೊಳಿ ಚಂದನತ ತೊಳೆದ ಕೆಸಿಂದ ಈಗ ಕಟ್ ಮಾಡಿ ಇಟ್ಬಿಡ್ತೀನಿ. ಬೆಳಗ್ಗೆ ಎದ್ವಾಗ ನಂಗೆ ಪ್ರಾಬ್ಲಮ್ ಆಗಲ್ಲ. ಬೆಳಗ್ಗೆ ಎದ್ವಾಗ ಜಲ್ದಿ ಅಡುಗೆ ಮಾಡ್ಕೋಕೆ ನನಗೆ ಆಗ್ತದ. ಮತ್ತಂದ್ರೆ ನೋಡ್ರಿ ಇಷ್ಟೀಗ ಭಾಂಡೆ ಅವ. ಇಷ್ಟು ಭಾಂಡೆ ತೊಳ್ಕೊಬೇಕು. ಮಧ್ಯಾಹ್ನದ ಪ್ಲಸ್ ಇನ್ನ ಈಗ ಉಂಡಿವಿ ಅವ ನೋಡ್ರಿ. ಈಗ ಸ್ವಲ್ಪ ಭಾಂಡೆ ಅವ. ಇವಿಷ್ಟು ತೊಳ್ಕೊಂಡು ಮಾಡ್ಕೊಂಡು ಮನ್ಕೋಬೇಕು ನೋಡ್ರಿ. ಈಗ ನನ್ನ ಕೆಲಸ ಅದು ಎಲ್ಲ ಮುಗೀತು. ಈಗ ಭಾಂಡೆನೂ ತೊಳ್ಕೊಂಬಿಟ್ಟೆ. ಟಬು ಮೆಣಸಿಕಾಯಿ ಎಲ್ಲ ಕಟ್ ಮಾಡಿ ಎಲ್ಲ ಮಾಡೀನಿ. ಸಾಬಾರ್ದು ಇಬ್ಬರದು ಹೋಮ್ವರ್ಕ್ ಮುಗೀತು. ಈಗ ಅವ್ರನ್ನೂ ಮುಕ್ಕೋತೀನಿ ಅಂತಲ್ಲದ ನಂಗೆ ನಿಂತಿ ಅಂದ್ರೆ ನಿಂತು ಹೊಂಟದೆ ಒಂದು ಸೋಣ ತೋಷಿ. ಎಲ್ಲರಿಗೂ ವಿಡಿಯೋ ಇಷ್ಟ ಇತ್ತು. ಎಲ್ಲರೂ ಏನು ಮಾಡಬೇಕು? ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿ ವಿಮಾನ ಸಪೋರ್ಟ್ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ತೋರಿಸಿ ಅಂತ ಹೇಳ್ಕೊತೀವಿ. ಬ್ಲಾಗಿಗೆ ಎಂಡ್ ಮಾಡ್ಲಕತ್ತೀವಿ. ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ, ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ. ನನ್ನವರು ತನ್ನೋರು ಅನ್ಕೊಂಡು ಬದಕ್ಬೇಡ. ಹೌದು, ಯಾಕಂದ್ರೆ 4 ದಿನ ಜೂನ್ ಅದ. ಸೊ ನಾವು ನಿಮ್ಮವರು, ನೀವು ನಮ್ಮವರು. ಹಾಂ ನೀವು ನಮ್ಮವರು ಅಂತ ಹೇಳ್ಕೊತೀವಿ. ಬ್ಲಾಗಿಗೆ ಎಂಡ್ ಮಾಡತ್ತೀವಿ. ಎಲ್ಲರಿಗೂ ಶುಭ ರಾತ್ರಿ. ಎಲ್ಲರಿಗೂ ಬಾಯ್ ಬಾಯ್. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ.